ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ ಬಿಳಿಮಗ. ಬಹಳ ದಿನದಿಂದ ರೋಡ್ ಟ್ರಿಪ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಸೊ ಅದು ಪಾಸಿಬಲ್ ಆಯಿತು ಈ ಟ್ರಿಪ್ನಲ್ಲಿ. ಐ ಟ್ರಾವೆಲ್ಡ್ ಆಲ್ ದ ವೇ ಫ್ರಮ್ ನಾರ್ದರ್ನ್ ಪಾರ್ಟ್ ಟು ಸದರ್ನ್ ಪಾರ್ಟ್ ಆಫ್ ಇಟಲಿ. ಇದು 6 ದಿನದ ರೋಡ್ ಟ್ರಿಪ್. ಮತ್ತು ಈ ವಿಡಿಯೋ ಫಸ್ಟ್ ಎಪಿಸೋಡ್ ಆಫ್ ಮೈ ರೋಡ್ ಟ್ರಿಪ್ ಜರ್ನಿ. ಈ ವಿಡಿಯೋನಲ್ಲಿ ನೀವು ಡೋಲೋಮಿಟಿಸ್ನ 2 ಜಾಗಗಳನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಡೋಲೋಮಿಟಿಸ್ ಮೌಂಟನ್ಸ್ ಆರ್ ಡೋಲೋಮಿಟಿಕ್ ಆಲ್ಪ್ಸ್ ಇದು ನಾರ್ದರ್ನ್ ಪಾರ್ಟ್ ಆಫ್ ಇಟಲಿ ಮತ್ತು ಆಸ್ಟ್ರಿಯಾ ಬಾರ್ಡರ್ನಲ್ಲಿ ಇದೆ. ನಿಯರೆಸ್ಟ್ ಏರ್ಪೋರ್ಟ್ ಟು ರೀಚ್ ಡೋಲೋಮಿಟಿಸ್ ಇಸ್ ವೆನಿಸ್. ಇಲ್ಲಿಂದ ನೀವು ಕಾರ್ನ ರೆಂಟ್ ಮಾಡಿಕೊಂಡು ಡೋಲೋಮಿಟಿಸ್ ರೀಚ್ ಆಗ್ಬೋದು. ಅಥವಾ ಆಸ್ಟ್ರಿಯಾನಲ್ಲಿ ಒಂದು ಇನಿಸ್ಬ್ರೂಕ್ ಅಂತ ಸಿಟಿ ಇದೆ. ಸೊ ಅಲ್ಲಿಂದ ನೀವು 2 ಟ್ರೈನ್ನ ಕ್ಯಾಚ್ ಮಾಡಿ ವಿಲಾಬಾಸಾ ಅಂತ ಒಂದು ಊರನ್ನ ರೀಚ್ ಆಗಿ ಇಲ್ಲಿಂದ ಒಂದು ಬಸ್ನ ಕ್ಯಾಚ್ ಮಾಡಿ ಡೈರೆಕ್ಟ್ ಲೇಕ್ ಬ್ರೈಸ್ಗೆ ಬರಬಹುದು, ವಿಚ್ ಇಸ್ ಆ ಫಸ್ಟ್ ಲೊಕೇಶನ್ ದಟ್ ವಿ ವಿಸಿಟೆಡ್. ಇನಿಸ್ಬ್ರೂಕಿಂದ ನಮಗೆ ಆಲ್ಮೋಸ್ಟ್ 2.5 ಅವರ್ ಆಯಿತು ಲೇಕ್ ಬ್ರೈಸ್ ರೀಚ್ ಆಗೋಕ್ಕೆ. ಲೇಕ್ ಬ್ರೈಸ್ ಒಂದು ಬ್ಯೂಟಿಫುಲ್ ಜಾಗ, ಮಧ್ಯದಲ್ಲಿ ಲೇಕ್, ಸುತ್ತಲೂ ಆಲ್ಪ್ಸ್. ಇಲ್ಲಿ ನೀವು ಬೋಟಿಂಗ್ನ ಮಾಡಬಹುದು. ಸಿನ್ಸ್ ಇದು ಅನ್ಪ್ಲಾನ್ಡ್ ರೋಡ್ ಟ್ರಿಪ್ ಆಗಿರೋದ್ರಿಂದ ನಾವು ಮುಂಚೆನೇ ಆ ಹೋಟೆಲ್ಸ್ನ ಬುಕ್ ಮಾಡಿರಲಿಲ್ಲ. ಟ್ರಿಪ್ ಪ್ಲ್ಯಾನ್ಡ್ ಇತ್ತು, ಬಟ್ ನಾ ಹೋಟೆಲ್ಸ್ನ ಯಾವುದು ಬುಕ್ ಮಾಡಬಾರ್ದು, ಆನ್ ದ ವೇ ಬುಕ್ ಮಾಡೋಣ ಅಂತಲೇ ಮುಂಚೆನೇ ಡಿಸೈಡ್ ಮಾಡಿದ್ವಿ. ಸೊ ಪ್ರಾಬ್ಲಮ್ ಏನಾಯಿತು ಅಂತಂದರೆ ನಮಗೆ ಬೇಕಾಗಿರೋ ಥರ ಹೋಟೆಲ್ ಸಿಕ್ಕಲಿಲ್ಲ. ಯಾಕಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಅ ಹೋಟೆಲ್ ಅಟ್ ದ ಎಂಡ್ ಮೂಮೆಂಟ್. ಸೊ ನಮಗೆ ಮೌಂಟೇನ್ ರೀಜನ್ಸಲ್ಲೇ ಒಂದು ಹೋಟೆಲ ಮಾಡಬೇಕು ಅಂತ ಆಸೆ ಇತ್ತು. ಸೊ ಆ ಥರ ಹೋಟೆಲು ಸಿಕ್ತು, ಬಟ್ ನಮ್ಮ ಬಡ್ಜೆಟ್ ಒಳಗಡೆ ಇರಲಿಲ್ಲ. ನಮಗೆ ಒಂದು €100 ಅಥವಾ ಅದಕ್ಕಿಂತ ಕಮ್ಮಿ ಇರೋ ಒಂದು ಹೋಟೆಲ್ಸ್ನ ಹುಡುಕ್ತಿದ್ವಿ. ಬಟ್ ನೆವರ್ ಮೈಂಡ್, ನಮಗೆ €120 ಒಳಗಡೆ ಒಂದು ಹೋಟೆಲ್ ಸಿಕ್ತು, ವಿಚ್ ಇಸ್ ರಿಯಲಿ ನೈಸ್. ನೀವು ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ಅದನ್ನು ನೋಡ್ತೀರಾ. ಬ್ರೈಸ್, ಇಫ್ ದಟ್ಸ್ ಹೌ ಯು ಪ್ರೊನೌನ್ಸ್ ಇಟ್. ಸೊ ಆ ಲೇಕ್ ನಾನು ನೋಡಿ ಬರಬೇಕಾದ್ರೆ ಡಿನ್ನರ್ ಮುಗಿಸ್ಕೊಳ್ಳೋಣ ಅಂತಂದರೆ ಸುತ್ತಮುತ್ತಲೂ ಯಾವುದೂ ರೆಸ್ಟೋರೆಂಟ್ಸ್ ಇಲ್ಲ. ಹೋಟೆಲ್ಸ್ ಇದ್ದಾವೆ, ತುಂಬ ಲಕ್ಸುರಿ ಹೋಟೆಲ್ಸ್. ಬಟ್ ಅಲ್ಲಿ ಬುಫೇನ ಬರೀ ಗೆಸ್ಟ್ಗಳಿಗೆ ಮಾತ್ರ ಸರ್ವ್ ಮಾಡೋದು. ಪ್ಲಸ್ ನೀವು ಔಟ್ಸೈಡ್ ಗೆಸ್ಟಾಗಿ ಹೋಗ್ತೀರಾ ಅಂತಂದರೆ ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ಅಲ್ಲಿ ಯು ಹ್ಯಾವ್ ಟು ಪೇ ಮೋರ್, probably like €50-40 per person. ಸೊ ಅದರಿಂದ ಏನಾಗುತ್ತೆ, ಇಫ್ ಯು ಜಸ್ಟ್ ವೆಜಿಟೇರಿಯನ್, ನೀವು ನಾನ್ ವೆಜಿಟೇರಿಯನ್ ಮೀಲ್ಸ್ನ ತಿನ್ನೋಕ್ಕಾಗಲ್ಲ. ಮತ್ತು ಆಬ್ವಿಯಸ್ಲಿ ಇಟ್ಸ್ ಪ್ರಿಟಿ ಎಕ್ಸ್ಪೆನ್ಸಿವ್ ಅಂತ ನನಗೆ ಅನಿಸ್ತು. ಸೊ ಅದಕ್ಕೆ ಗೂಗಲ್ ಮಾಡಿ ಒಂದು ರೆಸ್ಟೋರೆಂಟ್ನ ಫೈಂಡ್ ಮಾಡಿ ಅದನ್ನು ಹುಡ್ಕೋ ಅಷ್ಟೊತ್ತಿಗೆ 1 ಅವರ್ ಆಯಿತು. ಸೊ ನಾವು ರೆಸ್ಟೋರೆಂಟ್ಗೆ ಹೋಗಿ ಡಿನ್ನರ್ನ ಮುಗಿಸಿ ಅಲ್ಲಿ ಆ್ಯಪಲ್ ಸ್ಟ್ರೂಡಲ್ ಒಂದು ಡೆಸರ್ಟ್ನ ತಿಂದ್ವಿ. 9 o'clockಗೆ ನಾವು ಅಲ್ಲಿಂದ ಹೊರಟು ನಾವು ನಮ್ಮ ಹೋಟೆಲ್ಗೆ ಹೋದ್ವಿ. ಸೊ ನಾವು ಹೋಗಿದ್ದ ರೆಸ್ಟೋರೆಂಟ್ಗೂ ನಮ್ಮ ಹೋಟೆಲ್ಗೂ ಆಲ್ಮೋಸ್ಟ್ 1 ಅವರ್ ಆಯಿತು. ಪಿಚ್ ಡಾರ್ಕ್ ಇತ್ತು. ಸೊ ಏನೂ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಹೋಟೆಲ್ಗೆ ಹೋಗಿದ ತಕ್ಷಣ ರೂಮ್ ಟೂರ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಅದಾದಮೇಲೆ ದ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೆಂಗಿತ್ತು ಅಂತ ನಿಮಗೆ ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ಕಾಣಿಸುತ್ತೆ. ಸೊ ಸ್ಟೇ ಟ್ಯೂನ್ಡ್. Let me show you guys the view from our room. So this is the amazing view that you get to see. The air is so fresh.
Look at those beautiful mountains and some fog. God damn, it's too cold. I'm loving it. So okay, that's another structure of the same hotel where breakfast, lunch and dinner will be served. So we'll be going for breakfast shortly. There are many other restaurants at the top of the mountain as well. But yeah, this is it. It's lovely. I'm loving it. Next day ನಾವು Trisime di Leverado, hope I'm pronouncing it rightly, which is also known as Three Sister Rocks, ಜಾಗಕ್ಕೆ ಹೋದ್ವಿ. ಈ ರಾಕ್ಸ್ ಮೌಂಟೇನ್ ಪೀಕ್ಸ್ನಲ್ಲಿದೆ. ಸೊ ಈ ಜಾಗಕ್ಕೆ ಹೋಗೋಕ್ಕೆ ಬಸ್ ಫೆಸಿಲಿಟೀಸ್ ಇದೆ. ಸೊ ಬಸ್ಸಿಂದ ಡೈರೆಕ್ಟಾಗಿ ನಾವು ಪೀಕ್ಗೆ ಹೋಗಬಹುದು. ಎಷ್ಟೊಂದು ಜನ ಹೈಕಿಂಗ್ ಮತ್ತು ಸೈಕ್ಲಿಂಗ್ ಮಾಡ್ಕೊಂಡು ಹೋಗ್ತಾರೆ. ಸೊ ಒಂದು 3-4 ಕಡೆ ಕಾರ್ ಪಾರ್ಕಿಂಗ್ ಇದೆ. ಕಾರ್ ಪಾರ್ಕಿಂಗ್ ಪಕ್ಕದಲ್ಲೇ ಬಸ್ ಸ್ಟಾಪ್ಸ್ ಮತ್ತು ರೆಸ್ಟೋರೆಂಟ್ಸ್ ಇದ್ದಾವೆ. ಸೊ ಕಾರ್ನ ಪಾರ್ಕ್ ಮಾಡಿ ಹೈಕ್ ಮಾಡ್ಕೊಂಡು ಹೋಗ್ತಾರೆ. ಹೈಕಿಂಗ್ ಮಾಡೋದಕ್ಕೆ ಒಂದು ಆಲ್ಮೋಸ್ಟ್ 2.5 to 3 hours ಆಗುತ್ತೆ. ಸೊ ನಮ್ಮ ಸ್ಕೆಡ್ಯೂಲ್ ಟೈಟ್ ಆಗಿದ್ದರಿಂದ ನಾವು ಕಾರ್ನಲ್ಲೇ ಪೀಕ್ ತನಕ ಹೋಗಿ ಡಿಸೈಡ್ ಮಾಡಿದ್ವಿ. ನಾವು ಹೋಗಿದ್ದ ಟೈಮಲ್ಲಿ ತುಂಬ ರಶ್ ಇತ್ತು. ಸೊ ಪೀಕಲ್ಲಿ ಎಲ್ಲ ಪಾರ್ಕಿಂಗ್ ಫಿಲ್ ಆಗಿತ್ತು. ಸೊ ಟೋಲ್ ಹತ್ರ ಗೇಟ್ ಹಾಕಿ ಒಂದೊಂದು ಕಾರ್ನೇ ಕಳಿಸ್ತಿದ್ರು. ಸೊ ಒಂದು ಕಾರ್ ಪೀಕಿಂದ ರಿಟರ್ನ್ ಆದಮೇಲೆ ಇಲ್ಲಿಂದ ಇನ್ನೊಂದು ಕಾರ್ನ ಕಳಿಸ್ತಿದ್ರು. ಸೊ ನಾವು ಮತ್ತು ಟೋಲಿಂದ ಪೀಕ್ ತನಕ ಯಾವುದೇ ಕಾರ್ ಪಾರ್ಕಿಂಗ್ ಇಲ್ಲ. ಸೊ ನಾವು ಡೈರೆಕ್ಟಾಗಿ ಪೀಕ್ಗೆ ಹೋದ್ವಿ. ಕಾರಲ್ಲಿ ಪೀಕ್ ಹೋಗೋದಕ್ಕೆ ಆಲ್ಮೋಸ್ಟ್ 15 to 20 minutes ಆಗುತ್ತೆ. ಬಟ್ ತುಂಬ ಕ್ರೌಡ್ ಇದ್ದಿದ್ದರಿಂದ ನಾವು ಆಲ್ಮೋಸ್ಟ್ 1 hour ವೇಟ್ ಮಾಡಬೇಕಾಯಿತು ಟೋಲ್ ಹತ್ರ. ಸೊ 1 hour ಆದಮೇಲೆ ನಾವು ಪೀಕ್ಗೆ ಹೋದ್ವಿ. ಫೈನಲಿ ಕ್ರಾಸ್ ದ ಟೋಲ್ ಆ್ಯಂಡ್ ದ ಚಾರ್ಜ್ was 30 euros for the parking. ಈ ಜಾಗ ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್. ಪೀಕ್ ರೀಚ್ ಆಗಿ ಬ್ಯೂಟಿಫುಲ್ ವೈಟ್ ರಾಕ್ಸ್ನ ವಿಟ್ನೆಸ್ ಮಾಡಿದ್ವಿ. Restaurant. This restaurant is near the parking area, and that's where we are headed for lunch.
We are here for the lunch. So I've ordered lasagna with vegetables. So it's actually rare to, find a vegetable with lasagna, but thankfully I found it in Italy. So I've ordered some tiramisu as well, and they've given me a bowl of Parma cream cheese. I'm gonna hog it directly. ಡೋಲೋಮೀಟರ್ಸ್ನ 3 ಸಿಸ್ಟರ್ ರಾಕ್ಸ್ ನೋಡಿ ಲೇಟ್ ಲಂಚ್ ಮಾಡಿ ಮತ್ತೆ ನಮ್ಮ ರೋಡ್ ಟ್ರಿಪ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಟು ರೀಚ್ ಆರ್ ನೆಕ್ಸ್ಟ್ ಡೆಸ್ಟಿನೇಷನ್. ಇಫ್ ಯು ಆರ್ ಕ್ಯೂರಿಯಸ್ ಟು ನೋ ವಿಚ್ ಇಸ್ ಆರ್ ನೆಕ್ಸ್ಟ್ ಡೆಸ್ಟಿನೇಷನ್ ದೆನ್ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವ್ಲಾಗ್. ನಮ್ಮ ನೆಕ್ಸ್ಟ್ ವ್ಲಾಗ್ ಇಟಲಿ ಸೀರೀಸ್ ಎಪಿಸೋಡ್ 2. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಆದಷ್ಟು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಟು ಗೆಟ್ ಅ ನೋಟಿಫಿಕೇಶನ್ ಆಫ್ ಮೈ ನೆಕ್ಸ್ಟ್ ಅಪ್ಲೋಡ್ಸ್. ಕೀಪ್ ಸಪೋರ್ಟಿಂಗ್. ಹೋಟೆಲ್ ಮತ್ತು ಜಾಗಗಳ ಡೀಟೇಲ್ಸ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಮತ್ತು ಈ ವಿಡಿಯೋ ಹೇಗಿತ್ತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಹ್ಯಾವ್ ಫನ್, ಸ್ಟೇ ಹೆಲ್ದಿ.